ತೋಟದ ಕೃಷಿ ಕೆಲಸ ಮಾಡುತ್ತಿದ್ದಾಗ ಅಣ್ಣ ತಮ್ಮಂದಿರ ಮಕ್ಕಳು ನೀರು ಕುಡಿಯಲು ಕೃಷಿ ಹೊಂಡದ ಹತ್ತಿರ ಹೋದಾಗ ಆಕಸ್ಮಿಕವಾಗಿ ಕಾಲು ಜಾರಿ ಕೃಷಿ ಹೊಂಡಕ್ಕೆ ಬಿದ್ದು ಇಬ್ಬರು ಯುವಕರು ಮೃತಪಟ್ಟಿರುವ ಘಟನೆ ಹೊಳಲ್ಕೆರೆ ತಾಲೂಕಿನ ಕಂಬದೇವರಹಟ್ಟಿ ಗ್ರಾಮದಲ್ಲಿ ಬುಧವಾರ ಸಂಜೆ ಸಂಭವಿಸಿದೆ. ರಂಗಸ್ವಾಮಿ 21 ವರ್ಷ, ಪ್ರವೀಣ್ 14 ವರ್ಷ ಮೃತ ದುರ್ದೈವಿಗಳು. ಇವರು ಜೊತೆಯಲ್ಲಿದ್ದ ರಮೇಶ್ 22 ವರ್ಷ ಆಕಸ್ಮಿಕವಾಗಿ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಆಕಸ್ಮಿಕವಾಗಿ ಸಾವನ್ನಪ್ಪಿದ ಯುವಕರು ಪೋಷಕರು ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತು. ಹೆಚ್ಚಿನ ಚಿಕಿತ್ಸೆಗಾಗಿ ಚಿತ್ರದುರ್ಗ ಹಾಗೂ ಶಿವಮೊಗ್ಗಕ್ಕೆ ಕಳಿಸಿಕೊಡಲು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ಇಲ್ಲದೆ ಪರಿಣಾಮ ಪರದಾಡುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿತ್ತು. 3 ಆಂಬ್ಯುಲೆನ್ಸ್ಗಳಲ್ಲಿ ಒಂದು ಕೆಟ್ಟು ನಿಂತಿದ್ದು ಇನ್ನೊಂದು AC ಮುಕ್ತಾಯಗೊಂಡಿತ್ತು. ಮತ್ತೊಂದರಲ್ಲಿ ತಾಂತ್ರಿಕ ದೋಷ ಕಂಡು ಸಂಚಾರ ಯೋಗ್ಯ ರೀತಿಯಲ್ಲಿ ಇದ್ದ ಹಿನ್ನೆಲೆಯಲ್ಲಿ ಪರದಾಡುವಂತಾಗಿತ್ತು.